Hello students, welcome to my YouTube channel. So in this video I am going to discuss with you the important 5 marks questions on GST first for become 5th semester unit wise. Under the first unit, the introduction to GST, already we have discussed the important 2 marks questions on introduction to GST. So in this video we will discuss the 5 marks important questions on the first unit. Okay, for the point of examination purpose. The first question is what is GST? State its features. ಸರಕು ಸೇವಾ ತೆರಿಗೆ ಎಂದರೇನು? ಅದರ ಗುಣಲಕ್ಷಣಗಳನ್ನು ತಿಳಿಸಿರಿ. ಸೊ ಸ್ಟೇಟ್ ಇಟ್ಸ್ ಫೀಚರ್ಸ್, ನಾಟ್ ಎಕ್ಸ್ಪ್ಲೇನ್. ಓಕೆ, ಇಲ್ಲಿ ಸ್ಟೇಟ್ ಅಂತ ಕೇಳಿದ್ರೆ ಓನ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಬರೆದ್ರೆ ಆಯಿತು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತೇನಿಲ್ಲ. ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್, ಸೊ ವಾಟ್ ಈಸ್ GST and state its features. So answer for that one. So as per the article 366 subsection 12a, good service tax means any tax on supply of goods and services or both except the taxes on supply of alcoholic liquor for human consumption. So ಈ ಡೆಫಿನಿಷನ್ ಅನ್ನು ನಾನು 2 marks question ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? So as per the article 366 12a says that so tax will be levied on, so tax will be levied or tax will be collected on the supply of goods and services and both. So here the tax will be collected or levied on the supply, goods and services or both. So ಇಲ್ಲಿ ಸರಕು ಸೇವಾ ತೆರಿಗೆ ಅಂದರೆ ಸರಕು ಮತ್ತು ಸೇವೆ ಮತ್ತು ಅವೆರಡುಗಳ ಪೂರೈಕೆಯ ಮೇಲೆ ಹಾಕಿರ್ತಕ್ಕಂಥ ತೆರಿಗೆ ಮತ್ತೆ ಅದರಲ್ಲಿ ಜನಬಳಕೆಗಾಗಿ ಉಪಯೋಗಿಸಿರುವಂತಹ ಮದ್ಯ ಕೂಡಿಕೆ ಆಗಿರುವುದಿಲ್ಲ. ಸೊ ಅದಕ್ಕೇನಂತ ಕರಿತೀವಿ ಅಂತಂದ್ರೆ ಸರಕು ಸೇವಾ ತೆರಿಗೆ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್, ಸೊ ಆಸ್ ಪರ್ ದ ಆರ್ಟಿಕಲ್ 366 12a says that so tax will be levied on supply of goods and services or both except the taxes on supply of alcoholic liquor for human consumption. ಸೊ ಇಲ್ಲಿ ಕೀವರ್ಡ್ ಏನು ಅಂತಂದ್ರೆ ಸೊ ಸಪ್ಲೈ ಆಫ್ ಟ್ಯಾಕ್ಸ್ ವಿಲ್ ಬಿ ಲೆವಿಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಬೋತ್. ಓಕೆನಾ? ಸೊ ಅದೇ ರೀತಿ ಸೊ ಇನ್ನೊಂದು ಮೀನಿಂಗ್ ಅನ್ನ ಕೂಡ ಬರಿಬಹುದು ಅಲ್ಲೇನು ಅಂತಂದ್ರೆ ಸೊ ಅದರ್ ಮೀನಿಂಗ್ ಫಾರ್ GST, the GST is an indirect tax or composition tax used in India on supply of goods and services. It is a comprehensive multi-stage destination based tax. ಸೊ ಇವೆರಡರಲ್ಲಿ ನೀವು ಯಾವ್ದು ಈಸಿ ಆಗುತ್ತಲ್ಲ ಸೊ ಅದನ್ನ ಬರಿಬಹುದು. ಸೊ ನೆಕ್ಸ್ಟ್ ಈಸ್ the features of GST. So features of GST. The first one is under the GST the taxable event. So the definition alle nodidri, under the GST the taxable event is the supply of goods and services are both. So the first feature is ಮೊದಲನೇ ಗುಣಲಕ್ಷಣ ಏನು ಅಂತಂದ್ರೆ ತೆರಿಗೆಯನ್ನು ಯಾವಾಗ ಆಕರಣೆ ಮಾಡ್ತೀವಿ ಅಂತಂದ್ರೆ ಸರಕು ಮತ್ತು ಸೇವೆಗಳು ಮತ್ತು ಅವುಗಳ ಪೂರೈಕೆಯ ಮೇಲೆ GST ಅಲ್ಲಿ ತೆರಿಗೆಯನ್ನು ಆಕಾರ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ದಟ್ ಸೊ ಒನ್ ಟ್ಯಾಕ್ಸ್ ರೇಟ್ ಅಕ್ರಾಸ್ ದ ಕಂಟ್ರಿ, ಟ್ಯಾಕ್ಸ್ ವಿಲ್ ಬಿ ಸೇಮ್ ಇನ್ ದ ಕಂಟ್ರಿ ಅಂತ. ಸೊ ಅಲ್ಲೇನು ಅಂತಂದ್ರೆ ದೇಶದ ಎಲ್ಲ ಕಡೆಗೂ ಏನು ಅಂತಂದ್ರೆ ಒಂದೇ ತೆರನಾದಂತಹ ತೆರಿಗೆಯನ್ನು ಏನ್ ಮಾಡ್ತೀವಿ ಅಂತಂದ್ರೆ GST ಅಂಡರ್ ಅಲ್ಲಿ ಕಲೆಕ್ಷನ್ ಅನ್ನ ಮಾಡ್ತೀವಿ. ಸೊ ಅದು ಒಂದು ಕೂಡ ಏನು ಅಂತಂದ್ರೆ ಗುಣಲಕ್ಷಣ ಆಗಿರುತ್ತೆ. ಸೊ ಒನ್ ಟ್ಯಾಕ್ಸ್ ರೇಟ್ ಅಕ್ರಾಸ್ ದ ಕಂಟ್ರಿ, ಸೊ ದೇಶದ ಎಲ್ಲ ಕಡೆಗೂ ಒಂದೇ ರೀತಿಯಾದಂಥ ತೆರಿಗೆ ಇರುತ್ತೆ. ಆಮೇಲೆ ದ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ದಟ್ ಮೀನ್ಸ್ ಸೊ ಇಲ್ಲೇನು ಅಂತಂದ್ರೆ ಯಾವಾಗ ಪೂರೈಕೆ ಆಗುತ್ತಲ್ಲ ಸೊ ಕನ್ಸಂಪ್ಷನ್, ಸೊ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಆನ್ ದ ಕನ್ಸಂಪ್ಷನ್ ಅಂತ. ಸೊ ಯಾರು ಕನ್ಸಂಪ್ಷನ್ ಮಾಡ್ತಾರಲ್ಲ ಸೊ ಕಸ್ಟಮರ್ ವಿಲ್ ಬಿಯರ್ ದ ಲೋಡ್ ಆಫ್ ದಟ್ ಟ್ಯಾಕ್ಸ್. ಸೊ ಅಲ್ಲಿ ಏನು ಅಂತಂದ್ರೆ ಸೊ ಡೆಸ್ಟಿನೇಷನ್ ಬೇಸ್ಡ್, ಎಲ್ಲಿ ಲಾಸ್ಟ್ಗೆ ರೀಚ್ ಆಗುತ್ತಲ್ಲ ಕಸ್ಟಮರ್ಗೆ, ಸೊ ಆ ರೀತಿ ಅವಾಗ ಏನ್ ಮಾಡ್ತೀವಿ ಅಂತ ನಾವು ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡ್ತೀವಿ ಅಂಡರ್ ದ GST. ನೆಕ್ಸ್ಟ್ ಯೂನಿಫೈಡ್ ಟ್ಯಾಕ್ಸ್ ರೇಟ್. ಸೊ ಅಲ್ಲಿ ಏನು ಅಂತಂದ್ರೆ ಸೊ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನ ಒಂದೇ ಅಂಬ್ರಿಲಾದಲ್ಲಿ ಒಂದೇ ಸೂರ್ನಡಿಗೆ ತಂದು ಸೊ ಟ್ಯಾಕ್ಸ್ ಸ್ಟ್ರಕ್ಚರ್ ಅನ್ನು ಏನ್ ಮಾಡಿರ್ತೀವಿ ಅಂತ ರೇಟ್ ಅನ್ನ ಬಿಲ್ಡ್ ಮಾಡಿರ್ತೀವಿ. ಆಮೇಲೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಸೊ ದ ಟ್ಯಾಕ್ಸ್ ವಿಲ್ ಬಿ ಆಡೆಡ್ ಆನ್ ಈಚ್ ಅಂಡ್ ಎವ್ರಿ ಸ್ಟೇಜ್ ಆಫ್ ದ ಟ್ರಾನ್ಸಾಕ್ಷನ್ ಅಂತ, ಅಥವಾ ಈಚ್ ಅಂಡ್ ಎವ್ರಿ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಟ್ಯಾಕ್ಸ್ ವಿಲ್ ಬಿ ಆಡೆಡ್. ಸೊ ನೆಕ್ಸ್ಟ್
ಡ್ಯುವೆಲ್ ಮಾಡೆಲ್ ಆಫ್ ಟ್ಯಾಕ್ಸ್ ಅಂತಂದ್ರೆ ದ್ವಿ ತೆರಿಗೆ ಪದ್ಧತಿ ಅಂತ ಕರೀತಾರೆ. ಇಲ್ಲೇನು ಅಂತಂದ್ರೆ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ದಟ್ ಮೀನ್ಸ್ SGST and CGST. So SGST means state goods service tax and central goods and service tax ಅಂತ. ಸೊ ಡ್ಯುವೆಲ್ ಮಾಡೆಲ್ ಟ್ಯಾಕ್ಸ್ ಅಂತಂದ್ರೆ ಇಲ್ಲಿ ಸೊ ಒಂದು ತೆರಿಗೆ ಏನಿರುತ್ತಲ್ಲ, ಸೊ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇದೆ ಅಂತ, ಫಾರ್ ದ ಪರ್ಪಸ್ ಆಫ್ ಎಕ್ಸಾಂಪಲ್ ಮಾತ್ರ, ಉದಾಹರಣೆಗೆ ಮಾತ್ರ. ಸೊ ಇಲ್ಲಿ 100 ರೂಪೀಸ್ ಟ್ಯಾಕ್ಸ್ ಬಂದಿದ್ರೆ ಸೊ ಅದರಲ್ಲಿ ಏನು ಮಾಡುತ್ತೆ ಅಂತಂದರೆ ಇಂತಿಷ್ಟು ಪರ್ಸೆಂಟನ್ನು ಸ್ಟೇಟ್ ಅವರು ಕಲೆಕ್ಟ್ ಮಾಡ್ತಾರೆ, ಒಂದಿಷ್ಟು ಪರ್ಸೆಂಟನ್ನು ಸೆಂಟ್ರಲ್ ಅವರು ಕಲೆಕ್ಷನನ್ನು ಮಾಡ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಡ್ಯುವೆಲ್ ಮಾಡೆಲ್ ಆಫ್ ಟ್ಯಾಕ್ಸ್ ಅಂತ ಕರಿತೀವಿ ಸಿಂಪಲ್ ಆಗಿ. ಸೊ ಲಾಸ್ಟ್ ಒನ್ ಈಸ್ ದಟ್ ಫ್ರೀ ಫ್ಲೋ ಆಫ್ ಕ್ರೆಡಿಟ್. ಸೊ ಇಲ್ಲಿ ಏನು ಅಂತಂದರೆ ಫ್ರೀ ಫ್ಲೋ ಆಫ್ ಕ್ರೆಡಿಟ್ ಅನ್ನು ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಅಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ತೊಂದರೆ ಇಲ್ಲದೆ ಹಣದ ಪೂರೈಕೆ ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದರೆ ನಮಗೆ ಸಹಾಯ ಆಗುತ್ತೆ ಅಂತೇಳಿ. ಅಲ್ಲಿ ಹಣದ ಪೂರೈಕೆಯನ್ನು ಒಂದು ಯಾವುದೇ ತೊಂದರೆ ಆಗದೆ, ಸೊ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿರ್ಬೋದು, ಕ್ಲೈಮ್ ಆಗಿರ್ಬೋದು, ಸೊ ITC ಕೂಡ ಸಿಗುತ್ತೆ. ಸೊ ಈ ರೀತಿಯಾಗಿ ಸೊ ಅಲ್ಲಿ ಏನು ಅಂತಂದರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹಣದ ಪೂರೈಕೆ ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದರೆ ಸಹಾಯ ಆಗುತ್ತೆ ಅಂತೇಳಿ ನೋಡ್ಬೋದು. ಸೊ ಓಕೆ, ಸೊ ಇದೇನು ಅಂತಂದರೆ ದ GST meaning as well as the its features. So next question is what is IGST? What is IGST? Explain the characteristics of IGST. ಸೊ ಇಲ್ಲಿ IGST ಅಂದರೇನು, ಅದರ ಗುಣಲಕ್ಷಣಗಳನ್ನು ತಿಳಿಸಿರಿ. ಸೊ ದಿಸ್ ಕ್ವಶನ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇದು ಕೂಡ ಲಾಸ್ಟ್ ಇಯರಲ್ಲಿ ಕೇಳಿದ್ದಾರೆ. ಸೊ ಓಕೆನಾ, ಸೊ ಏನು ಕೇಳಿದ್ದಾರೆ ಅಂತಂದರೆ IGST ಅಂದರೇನು. ಸೊ ವಾಟ್ ಈಸ್ IGST ಮೀನಿಂಗ್ ಬರಿಬೇಕು, ಆಮೇಲೆ ಅದರ ಫೀಚರ್ಸನ್ನು, ಗುಣಲಕ್ಷಣಗಳನ್ನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರಿಬೇಕಾಗಿರುತ್ತೆ. ಓಕೆನಾ, ಸೊ ಅದಕ್ಕೆ ಮೀನಿಂಗ್ಗೆ 2 ಮಾರ್ಕ್ಸು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ಗೆ ಏನು ಅಂತಂದರೆ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ IGST ಮೀನ್ಸ್ ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. IGST ಅಂತಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ IGST ಮೀನ್ಸ್ it is an tax or imposed on all supplies in the course of interstate sales as well as import of goods and services for outside India. It is covered under IGST Act 2016. The credit of IGST available against CGST, SGST and IGST. So that means, so it is a tax. So tax will be imposed on supply in the course of interstate supply. That means, so ಅಲ್ಲಿ ಏನು ಅಂತಂದರೆ ಕೇಂದ್ರ ಸರ್ಕಾರವು ಅಂತಾರಾಜ್ಯ ಸರಕು ಹಾಗೂ ಸೇವೆಗಳ ಪೂರೈಕೆಯ ಮೇಲೆ ಸಂಗ್ರಹ ಮಾಡ್ತಕ್ಕಂತಹ ತೆರಿಗೆ ಏನಂತ ಕರಿತೀವಿ ಅಂತಂದರೆ ನಾವು IGST ಅಂತ ಕರಿತೀವಿ. ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್ ಅಂಡ್ ಟ್ಯಾಕ್ಸ್ ವಿಲ್ ಬಿ collected in the course of interstate sales. Interstate sales means, say for example, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂತ. say for example ಕರ್ನಾಟಕ ಟು ಮಹಾರಾಷ್ಟ್ರ ಅಂತ. ಏನು ಅಂತಂದರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಗೂಡ್ಸ್ ಏನಾದರೂ ಸೇಲ್ ಆಗಿದ್ದರೆ ಸೊ ಅದರ ಮೇಲೆ ಏನು ಮಾಡ್ತೀವಿ ಅಂತ ವಿ ವಿಲ್ ಕಲೆಕ್ಟ್ ದ IGST ಅನ್ನು ಕಲೆಕ್ಟ್ ಮಾಡ್ತೀವಿ. ಸೊ ದಟ್ ಮೀನ್ಸ್, ಸೊ ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್ ಆರ್ ಕಲೆಕ್ಟೆಡ್ ಇನ್ ದ ಕೋರ್ಸ್ ಆಫ್ interstate sales as import of goods and services from outside India. ಅದೇ ರೀತಿಯಾಗಿ ಬೇರೆ ದೇಶದಿಂದ ಸರಕುಗಳನ್ನು ಅಥವಾ ಸೇವೆಯನ್ನು ಆಮದು ಮಾಡಿಕೊಂಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ USA ಟು ಇಂಡಿಯಾ. ಸೊ USA ಇಂದ ಇಂಡಿಯಾಗೆ ಏನಾದರೂ ಬಂದರೂ ಕೂಡ ಸೊ ಆವಾಗಲೂ ಏನು ಮಾಡ್ತೀವಿ ಅಂದರೆ ವಿ ವಿಲ್ ಕಲೆಕ್ಟ್ ದ IGST. ಸೊ IGST ಮೀನ್ಸ್ ದ ಟ್ಯಾಕ್ಸ್ ವಿಲ್ ಬಿ levied on or collected on supply in the course of interstate sales as well as the import of goods or services from outside India. ಸೊ ಇಲ್ಲೇನು ಅಂತಂದರೆ ಅಂತಾರಾಜ್ಯ ಸರಕು ಅಥವಾ ಸೇವೆಗಳ ಪೂರೈಕೆ ಮತ್ತು ಹೊರದೇಶದಿಂದ ಸರಕು ಅಥವಾ ಸೇವೆಗಳನ್ನು ಆಮದು ಮಾಡಿಕೊಂಡಿದ್ರೆ ಅವುಗಳ ಮೇಲೆ ಹಾಕ್ತಕ್ಕಂತಹ ತೆರಿಗೆ ಏನಂತ ಕರಿತೀವಿ ಅಂತಂದರೆ IGST ಅಂತ ಕರಿತೀವಿ. ಸೊ ಇಟ್ ಈಸ್ ಕವರ್ಡ್ ಅಂಡರ್ ದ IGST Act and the credit of IGST is available against the CGST, SGST and IGST. ಸೊ ಇಲ್ಲಿ ಏನು ಅಂತಂದರೆ ಕಾನೂನಿನ ರೀತಿಯಲ್ಲಿ
SGST ಮತ್ತು CGST. ಸೊ IGST ಕೂಡ ಏನಾಗುತ್ತೆ ಅಂತಂದರೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ದ ಮೀನಿಂಗ್ ಫಾರ್ the IGST. So characteristics of IGST, the first one is as per section 5 subsection 1 IGST Act 2017, the maximum rate of IGST can be levied is at 14%. so ಏನು ಅಂತಂದ್ರೆ so ಇಲ್ಲಿ as per section says that the maximum rate of IGST can be levied, that means the tax will be collected, maximum rate, the tax collection of the maximum rate ಎಷ್ಟು ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಷನ್ಗೆ 40%. ಸೊ 40% ಮಾತ್ರ ಏನು ಅಂತಂದ್ರೆ IGST ಅನ್ನ ಮ್ಯಾಕ್ಸಿಮಮ್ ಅಲ್ಲಿ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆಮೇಲೆ ಇಟ್ ಈಸ್ ಲೆವಿಡ್ ಆನ್ ಇಂಟರ್ಸ್ಟೇಟ್ ಅಂಡ್ ದ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಆಲ್ರೆಡಿ ಹ್ಯಾವ್ ಸೇಸ್ ದಟ್ the tax will be collected. So tax will be collected or levied on interstate sales, that means ಕರ್ನಾಟಕ ಟು ಮಹಾರಾಷ್ಟ್ರ ಅಂತಾರಾಜ್ಯ ಸರಕು ಸೇವೆಗಳ ಪೂರೈಕೆ ಅಥವಾ ಹೊರ ದೇಶದಿಂದ ಆಮದು ಮಾಡಿಕೊಂಡಂತ ಸರಕು ಮತ್ತು ಸೇವೆಗಳ ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು IGST ಅನ್ನ ಕಲೆಕ್ಷನ್ ಮಾಡ್ತೀವಿ. ಸೊ ಅದನ್ನೇ ಬರೆಯೋದಿದೆ. ಸೊ ನೆಕ್ಸ್ಟ್ ಗೆ ಇಟ್ ಈಸ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಬೈ ಇಂಪೋರ್ಟಿಂಗ್ ಸ್ಟೇಟ್ಸ್, ದಟ್ ಮೀನ್ಸ್ so tax will be collected on the interstate sales, but so which states will right to collect that tax? So the tax will be collected by the importing state. so ಯಾವುದು ಆಮದು ಮಾಡಿಕೊಳ್ಳುತ್ತಿರುತ್ತಲ್ಲ, ಸೊ ಯಾವುದು ತರಿಸಿಕೊಳ್ಳುತ್ತಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಮಹಾರಾಷ್ಟ್ರ ಇದೆ ಅಂತ ಇಟ್ಕೊಳ್ರಿ, ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಿಂದ ಗೂಡ್ಸ್ ಎಲ್ಲಾದ್ರೂ ಸೇಲ್ ಆಗ್ತಾ ಇದ್ರೆ, ಸೊ ಟ್ರಾನ್ಸ್ಫರ್ ಆಗ್ತಾ ಇದ್ರೆ, ಸೊ ಆವಾಗ ಎಲ್ಲಿಗೆ ಕಲೆಕ್ಷನ್ ಆಗ್ತಿದೆಯಲ್ಲ, ಸೊ ದಟ್ ಮೀನ್ಸ್ ಸೊ ಏನು ಅಂತಂದ್ರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಬೈ ಇಂಪೋರ್ಟಿಂಗ್ ಸ್ಟೇಟ್. ಸೊ ಯಾವುದು ಸ್ಟೇಟ್ ಇಂಪೋರ್ಟ್ ಮಾಡ್ಕೊಳ್ತೇವೆ, ಇಲ್ಲಿ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ ತರಿಸ್ಕೊಳ್ತಿದೆಯಲ್ಲ, ಸೊ ಆ ರಾಜ್ಯ ಏನ್ ಮಾಡುತ್ತೆ ಅಂತಂದ್ರೆ ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಆ ರೀತಿಯಾಗಿ ಸೊ ದಟ್ ಮೀನ್ಸ್ ಇಟ್ ಈಸ್ ಅನ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ದಟ್ ಮೀನ್ಸ್ ಎಲ್ಲಿ ಹೋಗಿ ಅಂತಿಮವಾಗಿ ತಲುಪುತ್ತಲ್ಲ ಅಲ್ಲಿ, ಮತ್ತೆ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಬೈ ದ ಇಂಪೋರ್ಟಿಂಗ್ ಸ್ಟೇಟ್. ಸೊ ಯಾವ ಆಮದು ಮಾಡಿಕೊಳ್ತಕ್ಕಂಥ ರಾಜ್ಯ ಇರುತ್ತಲ್ಲ, ಸೊ ಆ ರಾಜ್ಯ ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಅನ್ನ ಮಾಡ್ಕೊಳ್ಳುತ್ತೆ. ಆಮೇಲೆ the tax amount collected in the form of IGST will be saved by the center and the state government. So that means so tax will be collected by in the form of IGST, that means so importing state will be collect the IGST and it after that it will be saved by the state government and central government. say for example ಈಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ, ಓಕೆನಾ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸರಕು ಸೇವೆಗಳ ಪೂರೈಕೆ ಆಯಿತು. ಈಗ ಏನಾಯ್ತು ಅಂತಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸರಕು ಸೇವೆಗಳ ಪೂರೈಕೆ ಆದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ IGST ಅಪ್ಲಿಕೇಬಲ್ ಆಗುತ್ತೆ. ಸೊ IGST ಅಪ್ಲಿಕೇಬಲ್ ಆಯ್ತು. ಸೇ ಫಾರ್ ಎಕ್ಸಾಂಪಲ್ ಎಷ್ಟು ಅಂತಂದ್ರೆ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ಗೆ ಏನು 100 rupees ಅನ್ನ ಗೂಡ್ಸ್ ಅನ್ನ ಸರಕು ಸೇವೆಗಳನ್ನ ತರಿಸ್ಕೊಂಡಿದ್ದಾರೆ ಅಂತಿದ್ರೆ, ಸೊ ಅದರ ಮೇಲೆ ಒಂದು 20 rupees 40% ಅಂದ್ರೆ 40 rupees ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಅಂತ ಇಟ್ಕೊಡ್ರಿ. ಸೊ ಈ 40% ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಆದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ಈ ತೆರಿಗೆನ ಏನ್ ಮಾಡ್ತಾರೆ ಅಂತಂದ್ರೆ ಶೇರ್ ಮಾಡ್ಕೊಳ್ತಾರೆ. ಸೊ ಓಕೆನಾ. ಸೊ ದಟ್ ಈಸ್ ಸೊ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಬೈ ದ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ IGST ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್. ಆಫ್ಟರ್ ದಟ್ ಇಟ್ ವಿಲ್ ಬಿ shared by the central government as well as the state government. So next one is that central government levies and collect the IGST is levy of CGST. ಸೊ ಇಲ್ಲಿ ಏನು ಅಂತಂದ್ರೆ ಸೊ ಸೆಂಟ್ರಲ್ ಗೌರ್ಮೆಂಟ್ levies and collect IGST in levy of CGST. ಸೊ ಇಲ್ಲಿ ಏನು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ರೈಟ್ ಟು ಕಲೆಕ್ಟ್ ಸೊ IGST. ಸೊ IGST ಕಲೆಕ್ಷನ್ ಮಾಡ್ತುವಂತ ಸಂಪೂರ್ಣ ಅಧಿಕಾರ ಯಾರ ಹತ್ರ ಇರುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ 5 marks ಕ್ವಶನ್ ಈಸ್, ಸೊ ಅಲ್ಲಿ ಮತ್ತೆ ಇನ್ನೂ ಇದಾವೆ. ಸೊ ಓಕೆನಾ, ದೇರ್ ವಿಲ್ ಬಿ ಅ ಯೂನಿಫಾರ್ಮ್ IGST ರೇಟ್ ಅಕ್ರಾಸ್ ದ ಕಂಟ್ರಿ. ಸೊ ಅಕ್ರಾಸ್ ದ ಕಂಟ್ರಿಲಿ ಏನು ಅಂತಂದ್ರೆ ಒಂದೇ ತರನಾದಂತಹ IGST ತೆರಿಗೆ ಇರುತ್ತೆ. ಆಮೇಲೆ ಸೊ ಇಂಟರ್ಸ್ಟೇಟ್ ಟ್ರೇಡ್ ವಿಲ್ ಪೇ IGST ಆಫ್ಟರ್ ಅಡ್ಜಸ್ಟಿಂಗ್ ದ ಅವೈಲ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ IGST, SGST, CGST ಆನ್ ದ ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸಾಕ್ಷನ್ ಮೇಲೆ IGST ಅನ್ನು ಕಲೆಕ್ಟ್ ಮಾಡ್ತೀವಿ. ಆಫ್ಟರ್ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಅಮಂಗ್ ದ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಇನ್ ಕೇಸ್ ಆಫ್ IGST and SGST and CGST. ಸೊ ನೆಕ್ಸ್ಟ್ third question is explain the principles of GST for imposing the taxes. ಸೊ ಇಲ್ಲೇನು ಅಂತಂದ್ರೆ
ಸರಕು ಮತ್ತು ಸೇವಾ ತೆರಿಗೆಯ ತತ್ವಗಳನ್ನು ಏನು ಮಾಡಿರಿ ಅಂತಂದರೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಹಿಯರ್ ನಾನು ಏನು ಮಾಡಿದ್ದೀನಿ ಅಂತ ಓನ್ಲಿ ಇಲ್ಲಿ ಪಾಯಿಂಟ್ ಹಾಕಿದ್ದೇನೆ. ಸೊ ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿಕೊಡ್ರಿ. ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಈಸ್ ದಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಟ್ ಈಸ್ ಅನ ಸೊ GST. ಸೊ ಏನು ಅಂತಂದರೆ ಇಟ್ ಇಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಆನ್. ಸೊ ಟ್ಯಾಕ್ಸ್ ಏನು ಅಂತಂದ್ರೆ ಡೈರೆಕ್ಟಾಗಿ ಯಾರು ಪೂರೈಕೆ ಮಾಡ್ತಿರ್ತಾರಲ್ಲ ಅವರು ಏನು ಮಾಡೋದಿಲ್ಲ ಅಂತಂದ್ರೆ ಟ್ಯಾಕ್ಸನ್ನು ಕಲೆಕ್ಷನ್ ಇದನ್ನ ಏನು ಮಾಡೋದಿಲ್ಲ ಅಂತಂದ್ರೆ ಕಟ್ಟೋದಿಲ್ಲ. ಸೊ ಇಲ್ಲಿ ಹೂ ಕನ್ಸ್ಯೂಮ್ಸ್ ದ ಮಟೀರಿಯಲ್, ಸೊ ದ್ಯಾಟ್ ಪರ್ಸನ್ ಈಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಓಕೆನಾ. ಇಲ್ಲಿ ಪ್ರೊಡ್ಯೂಸರ್ ಮಾಡ್ತಕ್ಕಂಥ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪ್ರೊಡ್ಯೂಸರೇ ಪೇ ಮಾಡ್ಬೇಕಂತಿಲ್ಲ. ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಬೇರ್ಡ್ ಬೈ ದ ಅಲ್ಟಿಮೇಟ್ಲಿ ದ ಟ್ಯಾಕ್ಸ್ ವಿಲ್ ಬಿ ಪೇಯ್ಡ್ ಬೈ ದ ಕನ್ಸ್ಯೂಮರ್. ಸೊ ಓಕೆನಾ. ಕನ್ಸ್ಯೂಮರ್ ಏನು ಮಾಡಬೇಕಾಗುತ್ತೆ, ಪರೋಕ್ಷ ತೆರಿಗೆ ಅಂತ ಹೇಳಿ ಕರೀತಾರೆ. ಆಮೇಲೆ ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್ ಆನ್ ವ್ಯಾಲ್ಯೂ ಅಡಿಷನ್. ಸೊ ಎಲೆಕ್ಟ್ರಾನಿಕಲಿ ಅಡ್ಮಿನಿಸ್ಟ್ರೇಷನ್. ಸೊ ಏನು ಅಂತಂದರೆ ಇದು ತಂತ್ರಜ್ಞಾನದ ಮೂಲಕ ಆನ್ಲೈನ್ ಮೂಲಕನೇ ಏನು ಮಾಡ್ಬೋದು ಅಂತಂದರೆ ಅಲ್ಲಿ GST ಅಲ್ಲಿ ನೀವು ಪೇ ಮಾಡೋದಾಗಿರ್ಬೋದು, ರಿಟರ್ನ್ ಮಾಡೋದಾಗಿರ್ಬೋದು, ಸೊ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಾಗಿರ್ಬೋದು, ಅದೆಲ್ಲವೂ ಆನ್ಲೈನ್ ಮೂಲಕನೇ ಇರುತ್ತೆ, ಅಂತರ್ಜಾಲದ ಮೂಲಕ. ಆಮೇಲೆ GST is a destination based tax. Already I have told you that one also. So GST is a regressive tax, federal in nature. GST is replaced the various laws at both central and state government. Elimination of cascading effect. So ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ ನಾವು. ಸೊ GST enable free movement of goods through India. ಸೊ ಲಾಸ್ಟ್ ಒನ್ ಇನ್ಕಾರ್ಪೊರೇಟ್ ಈಕ್ವಾಲಿಟಿ. ಸೊ ಇದಿಷ್ಟು ಏನು ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ GST. So in this video we are discussed the 3 important 5 marks questions on unit first. That is the first one is what is GST and state its features. And next one is what is IGST, explain the characteristics of or features of IGST. And the last one is that they explain the principles of GST for imposing the tax. So next class ಅಲ್ಲಿ ಏನು ಮಾಡೋಣ ಅಂತಂದರೆ in the next class we will discuss the important 15 marks questions on first unit. Okay, thanks for watching my videos. Please like, share and subscribe. Thank you.